ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಐಸಿಸಿ ಟಿ20 ವಿಶ್ವಕಪ್ 2026 ಪಂದ್ಯಾವಳಿಗಳಲ್ಲಿ ಅಭಿಷೇಕ್ ಶರ್ಮಾ ಅವರು 2 ಬಾರಿ ಡಾಕ್ಔಟ್ ಆದ್ರೆ ಆಗಿದ್ದಾರೆ. ಒಂದು ಬಾರಿ ಮೊದಲನೇ ಪಂದ್ಯದಲ್ಲಿ ಯುಎಸ್ ವಿರುದ್ಧ ಡಾಕ್ಔಟ್ ಆದ್ರೆ, ಇನ್ನೊಂದು ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಆದ್ರೆ ಡಾಕ್ಔಟ್ ಆಗಿದ್ದಾರೆ. ಇನ್ನು ನೆದರ್ಲ್ಯಾಂಡ್ಸ್ ಪಂದ್ಯಕ್ಕಿಂತ ಮುಂಚೆ ಪ್ರೆಸ್ ಕಾನ್ಫರೆನ್ಸ್ ಆದ್ರೆ ಇತ್ತು. ಈ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಭಿಷೇಕ್ ಶರ್ಮಾ ಅವರಿಗೆ ಈ ರೀತಿ ಆದ್ರೆ ಕೇಳ್ತಾರೆ, ಈ ರೀತಿ ಡಾಕ್ಔಟ್ ಆಗಲು ಏನು ಕಾರಣ ಮತ್ತು ಅದಕ್ಕೆ ಸೊಲ್ಯೂಷನ್ ಏನಂತ ಕೇಳಿದಾಗ ಅಭಿಷೇಕ್ ಶರ್ಮಾ ಅವರು ಸ್ಪಷ್ಟನೆ ಉತ್ತರ ಆದ್ರೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಅಭಿಷೇಕ್ ಶರ್ಮಾ ಹೇಳಿದ್ದೇನಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಅಭಿಷೇಕ್ ಶರ್ಮಾ ಅವರಿಗೆ ಈ ರೀತಿ ಕೇಳಿದಾಗ ಅಭಿಷೇಕ್ ಶರ್ಮಾ ಈ ರೀತಿ ಆದ್ರೆ ಹೇಳ್ತಾರೆ, ನಾನು ಅದೇ ರೀತಿ ಅಗ್ರೆಷನ್ ಅಲ್ಲಿ ಆಡಲು ನೋಡುತ್ತೇನೆ ಮತ್ತು ನನಗೆ ಮೊದಲನೇ ಬಾಲ್ ನಿಂದಲೂ ಅಗ್ರೆಷನ್ ಬೇಕು ಮತ್ತು ಮೊದಲನೇ ಬಾಲ್ ನಿಂದಲೂ ಕೂಡ ಬೌಲರ್ ಮೇಲೆ ಪ್ರೆಷರ್ ಹಾಕಲು ನೋಡುತ್ತೇನೆ. ಔಟ್ ಆದ್ರೆ 0 ರನ್ಗೆ ಔಟ್ ಆಗಿರುತ್ತೇನೆ, ಇಲ್ಲಾಂದ್ರೆ ನಾನು ನನ್ನ ಬ್ಯಾಟಿಂಗ್ ಅನ್ನು ಅದೇ ಶೈಲಿಯಲ್ಲಿ ಮುಂದುವರಿಸುತ್ತೇನೆ ಅಂತಂದು ಅಭಿಷೇಕ್ ಶರ್ಮಾ ಅವರು ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಇನ್ನೊಂದೇನಂತಂದ್ರೆ ನೀನು ಈ ರೀತಿ ಆಡಬೇಕು ಆ ರೀತಿ ಆಡಬೇಕು ಅಂತ ಬೇರೆಯವರು ಬಂದು ಹೇಳಿದ್ರು ಕೂಡ ನಾನು ಕೇಳೋದಿಲ್ಲ. ನನ್ನ ಬ್ಯಾಟಿಂಗ್ ಇರೋದೇ ನಾನು ಹೊಡಿ ಆಟ ಆಡೋಕೆ ಮತ್ತು ನಾನು ಪ್ರತಿಯೊಂದು ಬಾಲನ್ನು ಹೊಡೆಯಲಾದ್ರೆ ನೋಡುತ್ತೇನೆ. ನಾನು ಹೊಡೆದಿರ್ತೀನಿ, ಇಲ್ಲ ಔಟ್ ಆಗಿರ್ತೀನಿ, ಅಷ್ಟೇ ನನ್ನ ಬ್ಯಾಟಿಂಗ್ ಮತ್ತು ನಾನು ಈ ರೀತಿ ಆದ್ರೆ ಆಡ್ತಾ ಇದ್ದೀನಿ. ಇನ್ನು ಇವಾಗ 2 ಪಂದ್ಯಗಳಲ್ಲಿ ಆಡಿಲ್ಲ ಮತ್ತು 0 ರನ್ಗೆ ಆದ್ರೆ ಔಟ್ ಆಗಿದ್ದೇನೆ ಅಂತಂದ್ರೆ ನನ್ನ ಫಾರ್ಮ್ ಕಳೆದುಕೊಂಡಿದ್ದೇನೆ ಮತ್ತು ನನಗೆ ಆಡಲು ಸಾಧ್ಯವಾಗುತ್ತಿಲ್ಲ ಅಂತ ಅಲ್ಲ. ನಾನು ಆಡಲು ಉತ್ಸಾಹದಲ್ಲಿ ಆದ್ರೆ ಇದ್ದೇನೆ ಮತ್ತು ನನ್ನ ಬ್ಯಾಟಿಂಗ್ ನನಗೆ ಗೊತ್ತು. ನಾನು ಯಾವಾಗ ಫಾರ್ಮ್ಗೆ ಬರಬೇಕು ಮತ್ತು ನಾನು ಯಾವಾಗ ರನ್ ಗಳಿಸಬೇಕು ಅನ್ನೋದು ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಇನ್ನು ಮುಂದೆ ಸೂಪರ್ ಎಂಟರಲ್ಲೂ ಕೂಡ ಪಂದ್ಯಗಳಿವೆ ಮತ್ತು ನಮ್ಮ ತಂಡವನ್ನು ನಾನು ಫೈನಲ್ಗೆ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಬ್ಯಾಟಿಂಗ್ ನಾನು ಇದೇ ರೀತಿ ಮುಂದುವರಿಸುತ್ತೇನೆ ಅಂತ ಅಭಿಷೇಕ್ ಶರ್ಮಾ ಅವರಾದ್ರೆ ಪ್ರೆಸ್ಗೆ ಆದ್ರೆ ಹೇಳಿದ್ರೆ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.